ಅಂದ್ಕೊಂಡು ಸುಮ್ಮನಾಗಿದ್ದೆ. ಪಾಪು ಹುಟ್ಟಿದ ಮೇಲೆ ನೀವು ನಂಬಲ್ಲ, ಪಾಪುಗೆ ಏನು ಕೇಳಿಸ್ತಾನೆ ಇಲ್ಲ. ಕೆಲವೊಂದೊಂದು ಸಲ ಗಂಡನ ಹತ್ರ ಹೇಳ್ಕೋಬೇಕು ಅಂತ ಅನ್ಕೋತೀವಿ, ಆದರೆ ಕೆಲವೊಂದನ್ನ ಹೈಡ್ ಮಾಡಿಬಿಡ್ತೀವಿ. ದಯವಿಟ್ಟು ಆ ಥರ ಇದನ್ನು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಏನು ಮಾಡೋಕ್ಕಾಗಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸು. ನನಗೆ ಇದು ಯಾವಾಗ ಅನ್ನಿಸ್ತು ಅಂತ ಅಂದರೆ, ಪಾಪು ಎಲ್ಲ ಆದಮೇಲೆ 3 ತಿಂಗಳ ತನಕ ನನಗೆ ಮತ್ತೆ ಅದೇ ಕೊರಗಿತ್ತು. ಏನಕ್ಕೆ ಈ ಥರ ನಾನು ಮಾಡಿಕೊಂಡೆ, ಈ ಥರ ಏನಕ್ಕಾಯಿತು, ನನಗೆ ಏನಕ್ಕೆ ಈ ಥರ ಆಯಿತು ಅಂತ ಹೇಳ್ತೀನಿ. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಧನು ಗೌಡ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ. ಫ್ರೆಂಡ್ಸ್, ಇವಾಗ ಅಲ್ಲೇ ನೀವು ಆಲ್ರೆಡಿ ನೋಡಿರ್ತೀರ ತಮ್ನೇಲಲ್ಲಿ ಏನಿವತ್ತು ಟಾಪಿಕ್ ಅಂತ. ಹೌದು, ಈಗ ನಾವು ಪ್ರೆಗ್ನೆಂಟ್ ಇದ್ದಾಗ ನಾವೇನಾದರೂ ಬೈಕೆ ಇಟ್ಕೊಂಡು ನಾವು ಅದನ್ನು ಬೈಕೇನ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಏನೇನು ಆಗ್ಬೋದು ಅಂತ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತು, ನಾವು ಪ್ರೆಗ್ನೆಂಟ್ ಆಗಿದ್ದಾಗಂತೂ ತುಂಬ ಥರದ ಬೈಕೆಗಳಂತೂ ಇರುತ್ತೆ. ಹೆಣ್ಮಕ್ಳು ಅಂತ ಅಂದಮೇಲೆ ಯಾವ ಟೈಮಲ್ಲಿ ಬೈಕೆಗಳಿರುತ್ತೋ ಇಲ್ವೋ ಗೊತ್ತಿಲ್ಲ. ಈ ಪ್ರೆಗ್ನೆಂಟ್ ಆದಾಗಂತೂ ಆ ಟೈಮಲ್ಲಿ ಇರೋ ಬೈಕೆಗಳು, ನೀವು ಚಿಕ್ಕದು ಕೂಡ ಅವ್ರಿಗೆ ಬೈಕೆಗಳೇ ಆಗಿರುತ್ತೆ. ಒಂದೇ ಥರ ಇರಲ್ಲ. ಇವಾಗ ಯಾವ ಥರ ಅಂದರೆ, ಈಗ ಪ್ರೆಗ್ನೆಂಟ್ ಆದರು ಅಂತ ಕೇಳಿದ ತಕ್ಷಣ ಅಪ್ಪ ಅಮ್ಮ ಅವ್ರ ಜೊತೆನೇ ಡೆಲಿವರಿ ಆಗೋ ತನಕ ಅವ್ರ ಜೊತೆನೇ ಇದ್ದು, ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರು ಕೇಳಿದ್ದನ್ನೆಲ್ಲ ಮಾಡಿ ಕೊಟ್ಟು ತಿನ್ನಿಸು ಈ ಥರನೂ ಇರ್ತಾರೆ. ಇನ್ನು ಕೆಲವೊಬ್ಬರು ಲೈಫ್ ಹೆಂಗಿರುತ್ತೆ ಅಂತ ಅಂದರೆ, ಯಾರೂ ಇರಲ್ಲ ಜೊತೆಗೆ, ಅವರೇ ಮಾಡ್ಕೋಬೇಕು, ಅವರೇ ತಿನ್ನಬೇಕು, ಅಡುಗೆ ಮಾಡ್ಕೊಂಡು ಅವರೇ ತಿನ್ಕೊಂಡು ಅವರೇ ಇನ್ನೊಬ್ರಿಗೂ ಬಡಿಸ್ಕೊಂಡು ತುಂಬ ಕಷ್ಟ ಇರುತ್ತೆ. ಈ ಥರ ಫೇಸ್ ಮಾಡ್ತಾ ಇರೋರೆ ಎಷ್ಟೋ ಜನ ಇರ್ತಾರೆ. ಅಂಥವ್ರಿಗೆ ಈ ವ್ಲಾಗಲ್ಲಿ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ, ನಿಮ್ಮ ಬೈಕೆ ಅಂದಮೇಲೆ ಅದು ಬೈಕೇನೆ, ಅದನ್ನು ಆದಷ್ಟು ನೀವು ಬೈಕೇನ ಈಡೇರಿಸ್ಕೊಳ್ಳಿ. ನಾನು ಏನು ತಪ್ಪು ಮಾಡಿದೆ ಅಂತ ಹೇಳ್ತೀನಿ ನಾನು ಇವಾಗ ಈ ವ್ಲಾಗಲ್ಲಿ. ನಾನು ಏನಕ್ಕೆ ಬೈಕೆಗಳಾಗುತ್ತೆ ಮತ್ತು ಆ ಬೈಕೆಗಳನ್ನ ನಾವು ಈಡೇರಿಸದೇ ಇದ್ದರೆ ಯಾವ ಥರ ಆಗುತ್ತೆ, ಏನು ಎಫೆಕ್ಟ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಹೊಟ್ಟೆಯಿಂದ ಆಚೆ ಬಂದಮೇಲೆ ಕೆಲವೊಬ್ಬೊಬ್ರಿಗೆ ಎದೆಲ್ಲಿ ಹಾಲು ಬರಲ್ಲ ಫ್ರೆಂಡ್ಸ್. ಇನ್ನೊಂದು ಏನಾಗುತ್ತೆ ಅಂತ ಅಂದರೆ, ಪಾಪು ಇರುತ್ತಲ್ಲ, ಆ ಪಾಪುಗೆ ಕಿವಿ ಮುಚ್ಚೋಗುತ್ತೆ. ಅಂದರೆ ಮುಚ್ಚೋಗುತ್ತೆ ಅಂತ ಅಂದರೆ ಹಿಂಗೆ ಮುಚ್ಕೊಳ್ಳುತ್ತೆ ಅಂತ ಅಲ್ಲ, ಮುಚ್ಚೋಗುತ್ತೆ ಅಂತಂದರೆ ನೀವು ಏನೇ ಒಂದು ಮಾತಾಡಿದ್ರೂ ನಿಮ್ಮ ಪಾಪು ಕೇಳಿಸಲ್ಲ, ಅದಕ್ಕೆ ಅಷ್ಟೊಂದಾಗಿ ಕೇಳಿಸಲ್ಲ, ಫೀಲಿಂಗ್ಸ್ ಇರಲ್ಲ. ಇದು ನಿಜ ಫ್ರೆಂಡ್ಸ್, ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದು, ನಾನು ಪ್ರೆಗ್ನೆಂಟ್ ಇದ್ದಾಗ್ಲೂ ನನಗೆ 1-2 ಬೈಕೆ ಅಂತ ಇತ್ತು. ಆದರೆ ನಾನು ಅದನ್ನು ಕೇಳಲೂ ಇಲ್ಲ, ನಾನು ಸುಮ್ಮನೆ ಆಗೋದೆ ಮನಸ್ಸಲ್ಲೇ ಇಟ್ಕೊಂಡು, ಏನೋ ಬೇಡ ಅಂತ ಅಂದ್ಕೊಂಡು. ಅದು ಯಾವ ಥರ ಎಫೆಕ್ಟ್ ಆಯಿತು ಅಂತ ನಾನು ನಿಮಗೆ ಹೇಳ್ತೀನಿ. ಪಾಪು ನಾವು ಏನೇ ಈಗ ಒಂದು ಸೌಂಡ್ ಮಾಡ್ತು ಅಂತಂದರೆ, ಈಗ ಬೆಚ್ಚಬೇಕು ಮಗು, ನೀವೇನಾದ್ರು ಒಂದು ಟಪ್ ಅಂತ ಸೌಂಡ್ ಮಾಡಿದ್ರೆ ಸಾಕು, ಅದು ಫುಲ್ ಬೆಚ್ಚುತ್ತೆ. ಬಟ್ ನಮ್ಮ ಪಾಪು ಆ ಥರ ಮಾಡ್ತಿರ್ಲಿಲ್ಲ. ಏನಕ್ಕೆ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಭಯನ ನಮ್ಮ ಅಮ್ಮನ ಹತ್ರ ನಾನು ಹೇಳ್ಕೊಂಡ್ಮೇಲೆ ನಮ್ಮ ಅಮ್ಮನೂ ಫುಲ್ ಅಬ್ಸರ್ವ್ ಮಾಡ್ತು. ಹೌದು, ಏನಕ್ಕೆ ಪಾಪು ಏನಕ್ಕೂ ಯಾವ ಸೌಂಡ್ಗೂ ರೆಸ್ಪಾನ್ಸೇ ಮಾಡಲ್ವಲ್ಲ ಅಂತ. ಕೊನೆದಾಗ ನೀವು ನಂಬಲ್ಲ, ನಮ್ಮಮ್ಮ ಒಂದು ತಟ್ಟೆ ತಗೊಂಡು ಬಂದು ಟಪ್ ಅಂತ ಬಡಿದ್ರೂ ಅವ್ನು ಬೆಚ್ತಿರ್ಲಿಲ್ಲ. ಎಷ್ಟು ತಿಂಗಳು ಬೆಚ್ತಿರ್ಲಿಲ್ಲ ಅಂತಂದರೆ 3 ಮಂತ್ಸ್ ತನಕನೂ ಬೆಚ್ತಿರ್ಲಿಲ್ಲ. ನಮಗೂ ಅಷ್ಟೇ. ನಾವಿರೋದು ಹಳ್ಳಿಯಿಂದ ನನಗೆ ಡೆಲಿವರಿ ಆಗಿದ್ದು ಮೈಸೂರಲ್ಲೇ ಅಪೋಲೋದಲ್ಲಿ. ಅಲ್ಲಿಗೆ ಬಂದು ತೋರಿಸೋಷ್ಟು ಆಗ್ತಿರ್ಲಿಲ್ಲ. ಸೊ ನಾವು ಊರಲ್ಲೇ ಎಲ್ಲ, ಇವಾಗ ವ್ಯಾಕ್ಸಿನ್ ಏನೇ ಹಾಕಿಸಿದ್ರು ನಿಮಗೆ ಗೊತ್ತು, ಹಳ್ಳಿಲಿರೋರೆಲ್ಲ ಊರಲ್ಲೇ ಅವ್ರವ್ರ ಹಳ್ಳಿ ಕಡೆನೇ ಹಾಕಿಸ್ತೀರ. ನಾವು ವ್ಯಾಕ್ಸಿನ್ ಹಾಕ್ಸೋಕ್ಕೂ ಕೂಡ ನಾನು ಮೈಸೂರಿಗೇನು ಬಂದಿರಲಿಲ್ಲ. ಸೊ ನನಗೆ ತಲೆಯಲ್ಲಿ ಅದೊಂದು ಭಯ, ಅಯ್ಯೋ ಕಿವಿ ಬೇರೆ ಟೆಸ್ಟ್ ಮಾಡಿಸಿಲ್ಲ, ಪಾಪುಗೆ ಬೇರೆ ಕಿವಿ ಕೇಳಿಸ್ತಾ ಇಲ್ಲ, ಏನಕ್ಕೆ ಅಂತ. ಆಸ್ಪತ್ರೆಯಲ್ಲಿ ಕಿವಿಯೆಲ್ಲ ಚೆಕ್ ಮಾಡ್ತಾರೆ ಮಕ್ಳುಗಳಿಗೆ, ಅದನ್ನು ಮಿಸ್ ಮಾಡದೇ ಇರೋ ರೀತಿ ಮಾಡಿಸಿ. ಕಿವಿಯೆಲ್ಲ ನಮ್ದು ಏನಾಗಿತ್ತು ಅಂತ ಅಂದರೆ, ನಾವು ಸಂಡೇ ಡಿಸ್ಚಾರ್ಜ್ ಆದಾಗ ಪಾಪುಗೆ ಕಿವಿ ಚೆಕ್ ಮಾಡೋರು ಇರಲಿಲ್ಲ.
ಆವಾಗ ನಾವು ಸರಿ ಬಿಡು ಪಾಪು ಏನಿಲ್ಲ ಕೇಳಿಸುತ್ತೆ, ನಮಗೇನು ಆ ಥರ ಎಲ್ಲ ಪ್ರಾಬ್ಲಮ್ ಇಲ್ವಲ್ಲ ಅಂತ ಅಂದ್ಕೊಂಡು ಮನೆಗೆ ಹೋದೋ. ಮನೇಲೂ ಅಷ್ಟೇ ಅನ್ನಿಸ್ತಾ ಇತ್ತು, ಈಗ ಬೇಗ ಆಸ್ಪತ್ರೆಗೆ ಹೋಗಬೇಕು, ಏನಕ್ಕೆ ನಮ್ಮ ಪಾಪು ಇವಾಗ ಏನೇ ಒಂದು ನೀವು ಸೌಂಡ್ ಮಾಡಿದ್ರು ಅದು ರೆಸ್ಪಾನ್ಸೇ ಮಾಡ್ತಿರಲಿಲ್ಲ, ಹಂಗೆ ಮಲ್ಕೊಂಡಿರ್ತಿತ್ತು. ಹಾಲು ಕುಡಿತಿತ್ತು, ಮಲ್ಕೋತಿತ್ತು ಅಷ್ಟೇ. ಒಂದು ಚೂರೂ ಡಿಸ್ಟರ್ಬ್ ಮಾಡೋದಾಗಲಿ ಏನಂದರೆ ಏನೂ ಇರಲಿಲ್ಲ. ಇದು ನನಗೆ ಖುಷಿ ಪಡಬೇಕೋ ದುಃಖ ಪಡಬೇಕೋ ನನಗೂ ಗೊತ್ತಾಗಲಿಲ್ಲ. ನಂಗೆ ಫುಲ್ ತಲೆ ಕೆಟ್ಟೋಯ್ತು, ಏನಪ್ಪ ಇದು ನನಗೆ ಯಾಕೆ ಈ ಥರ ಆಯಿತು ಅಂತ. ನೀವು ಅಷ್ಟೇ ಭಯ ಪಡೋದಕ್ಕೆಲ್ಲ ಹೋಗಬೇಡಿ. ಇದು ಆಮ್ನಿಯಾಟಿಕ್ ಫ್ಲೂಯಿಡ್ ಇರುತ್ತಲ್ಲ, ಅದು ಕಿವಿಲಿ ತುಂಬ್ಕೊಂಡಿರುತ್ತಂತೆ. ಪಾಪು ಹೊಟ್ಟೆ ಒಳಗಡೆ ಇರುತ್ತಲ್ಲ, ಆ ಟೈಮಲ್ಲೇ ತುಂಬ್ಕೊಂಡಿರುತ್ತೆ ಕೆಲವೊಂದೊಂದು ಪಾಪುಗಳಿಗೆ. ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಅದು ಹಾಲನ್ನ ಸೆಟ್ ಮಾಡ್ತಾ ಅದೆಲ್ಲ ಫುಲ್ಲು ಕ್ಲಿಯರ್ ಆಗುತ್ತೆ. ನೀವೆಲ್ಲ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ಕೆಲವೊಬ್ಬೊಬ್ರಿಗೆ ಆಗಿರುತ್ತೆ ಎಕ್ಸ್ಪೀರಿಯೆನ್ಸು. ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರೆಲ್ಲ ಲೈಕ್ ಮಾಡಿ. ಕೊನೆಯದಾಗಿ ಕರ್ಕೊಂಡು ಬಂದೋ ಆಸ್ಪತ್ರೆಯಲ್ಲಿ ಹೇಳಿದ್ರು ಕಿವಿ ಏನು ಪ್ರಾಬ್ಲಮ್ ಇಲ್ಲ, ಇದು ಹಾಲು ಕುಡಿತಾ ಕಿವಿಲಿ ಏನು ಸ್ವಲ್ಪ ನೀರು ತುಂಬ್ಕೊಂಡಿರುತ್ತೆ ಪಾಪುಗೆ, ಅದೆಲ್ಲ ಕ್ಲಿಯರ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಬಟ್ ನಾನು ತುಂಬ ಟೆನ್ಷನ್ ತಗೊಬಿಟ್ಟಿದ್ದೆ ನಿಜವಾಗ್ಲೂ. 3 ತಿಂಗಳು ಹೆಂಗಪ್ಪ ಕಳೆಯುತ್ತೆ ಪಾಪುಗೆ ಅನ್ನೋದೇ ನಂದು ಚಿಂತೆ ಆಗಿಬಿಟ್ಟಿತ್ತು. ಇವಾಗ ಬೇರೆಯವ್ರ ಪಾಪು ಎಲ್ಲ ನೋಡಿದ್ರೆ ಈಗ ಒಂದು ಸ್ವಲ್ಪ ಸೌಂಡ್ ಮಾಡಿದ್ರೂ ಬೆಚ್ಚಿಬಿಡುತ್ತೆ, ಎದ್ದೇಳುತ್ತೆ, ಅಳುತ್ತೆ, ಕಿರ್ಚಿತಾರೆ. ನಮ್ಮ ಪಾಪು ಮಾತ್ರ ಏನಿಲ್ಲ, ಸುಮ್ಮನೆ ಮಲ್ಕೊಂಡೇ ಇರ್ತಿತ್ತು. ನನಗೆ ಇದರಿಂದ ಎಷ್ಟು ಭಯ ಆಗೈತೆ ಅಂತ ಅಂದರೆ ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ. ಒಂದೊಂದ್ಸಲ ನೆನೆಸ್ಕೊಂಡಾಗೆಲ್ಲ ಹತ್ಬಿಡ್ತೀನಿ ನಾನು, ಹಿಂಗೆಲ್ಲ ಇತ್ತಲ್ಲ ಅಂತ ಅನಿಸ್ಬೋದು. ನೀವೇನು ತಪ್ಪು ಮಾಡಿದ್ರಿ ಹಂಗಾದ್ರೆ ಬೈಕಲ್ಲಿ? ನಿಮ್ಮ ಪಾಪುದು ಏನಕ್ಕೆ ಕಿವಿ ಕೇಳಿಸ್ತಿರ್ಲಿಲ್ಲ, ಹಂಗಾದ್ರೆ ಏನಕ್ಕಾಗಿರ್ಬೋದು ಅಂತ ನೀವು ಇವಾಗ ಅನ್ಕೋಬೋದು ಮನಸ್ಸಲ್ಲಿ. ಹೌದು, ಏನಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಈ ವ್ಲಾಗಲ್ಲಿ ಹೇಳ್ತು ಅಂತ ಅಂದರೆ ಜಾಸ್ತಿ ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಇದನ್ನೇ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನಾನು ಹೇಳ್ತೀನಿ. ಕೊನೆಯದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಸಣ್ಣದೇ ಆಗಲಿ ಬೈಕೆ, ದೊಡ್ಡದೇ ಆಗಲಿ ಬೈಕೆ ಅಂತ ಬಂದಮೇಲೆ ಅದನ್ನು ಫಸ್ಟು ಕಷ್ಟನೋ ಸುಖನೋ ಫುಲ್ಫಿಲ್ ಮಾಡ್ಕೊಬಿಡಿ. ಇಲ್ಲ ಅಂತ ಅಂದರೆ ಅದು ನಿಜವಾಗ್ಲೂ ಕೆಲವೊಂದೊಂದ್ಸಲಿ ಒಬ್ಬೊಬ್ರಿಗೆ ಹಾಲು ಬರಲ್ಲ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಪಾಪುಗೂ ಅಷ್ಟೇ ಕಿವಿ ಮುಚ್ಚೋಗ್ಬಿಡುತ್ತೆ. ಹಾಲು ಬಂದ್ರೂ ಕೂಡ ಕಿವಿ ಮುಚ್ಚೋದಂಗೆ ಆಗುತ್ತೆ. ಅಂದರೆ ಅವ್ರ ಅಮ್ಮ ಏನು ಹೇಳ್ತವ್ರೆ ಅಂತ ಅದು ಕೇಳಿಸ್ಕೊಳ್ಳೋದಕ್ಕೂ ಆಗಲ್ಲ. ಈ ಹೊಟ್ಟೆಲಿದ್ದಾಗ ಅದೇ ಒಂಥರ, ಆಚೆ ಬಂದಮೇಲೆ ಅದು ಇನ್ನೊಂದು. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಕೆಲವೊಂದೊಂದು ಮಾಹಿತಿಗಳು ಸಿಕ್ಕಿದೆ ಅಂತಲೂ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.